ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ರಿವೆಂಜ್ ಪೋಸ್ಟ್ ರಾರಾಜಿಸ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ರಿವೆಂಜ್ ಪೋಸ್ಟ್ಗಳನ್ನು ಹಾಕೊಂಡಿದ್ದಾರೆ. ಕೆಲ ತಿಂಗಳಿನಿಂದ ಭರತ್ ಕುಂಬ್ಡೇಲುಗೆ ನಿರಂತರ ಬೆದರಿಕೆಯನ್ನ ಹಾಕಲಾಗಿತ್ತು. ಪೊಲೀಸ್ ಕೇಸ್ ಬಳಿಕ ಈ ರಿವೆಂಜ್ ಪೋಸ್ಟ್ ಏನಿತ್ತು ಅದು ತಣ್ಣಗಾಗಿತ್ತು. ಈಗ ರಹಿಮಾನ್ ಹತ್ಯೆ ಆಗುತ್ತಲೇ ಮತ್ತೆ ಪೋಸ್ಟ್ಗಳು ಪ್ರಜ್ವಲಿಸ್ತಾ ಇದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರೆ ಹತ್ಯೆ ಪ್ರಕರಣ ಸಂಬಂಧಿತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ವಾರ್ಗಳು ಆರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ತಾ ಇದ್ರಿ, ಟೀಮ್ ಟಾರ್ಗೆಟ್ ಅನ್ನುವಂತಹ ಒಂದು ಪೇಜ್ ಇದು. ಈ ಪೇಜ್ನಲ್ಲಿ ಈ ರೀತಿಯಾದಂತಹ ಟಾರ್ಗೆಟೆಡ್ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಮುಗಿಸ್ತೀವಿ ಅನ್ನುವಂತಹದ್ದು. ಈ ಹಿಂದೆ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯ ಸಂದರ್ಭದಲ್ಲೂ ಕೂಡ ಈ ಥರದ ಹಲವಾರು ಪೋಸ್ಟ್ಗಳು ಮೊದಲಿನಿಂದಲೂ ಕೂಡ ಇದ್ವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳು ದಾಖಲಾಗಿತ್ತು, ಆದರೆ ಕ್ರಮ ಆಗಿರಲಿಲ್ಲ ಅಂತಿತ್ತು. ಈಗ ಮತ್ತೆ ಇದೇ ರೀತಿಯ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈಗ ಪೊಲೀಸರು ಇದರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬಹಿರಂಗವಾಗಿಯೇ ಇದನ್ನ ವೈರಲ್ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಮುಗಿಸ್ತೀವಿ ಅಂತ ಇಂಟು ಮಾರ್ಕ್ಗಳನ್ನು ಹಾಕ್ತಾರೆ. ಏನ್ ಸೂಚಿಸ್ತಾ ಇದೆ? SDPI ಕಾರ್ಯಕರ್ತ ಅಶ್ರಫ್ ಕೊಲೆ ಆರೋಪಿ ಕುಂಬ್ಡೇಲ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ರಿವೆಂಜ್, ನಿನ್ನ ಮುಗಿಸಿದ್ರೆ ನಾನು ನಿನ್ನನ್ನು ಮುಗಿಸ್ತೀನಿ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಈ ಟಾರ್ಗೆಟ್ ಬೈ ಪೇಜ್ ಹ್ಯಾಂಡ್ಲರ್ ಯಾರು ಎತ್ತ ಅವರುಗಳ ಯಾವ ಗುರುತುಗಳು ಇರೋದಿಲ್ಲ, ಈ ರೀತಿಯ ಪೋಸ್ಟ್ಗಳನ್ನು ಹಾಕ್ತಾರೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ದಿವ್ಯಾ, ಕಳೆದ ಕೆಲ ದಿನಗಳಿಂದ ಈ ರೀತಿಯಾದಂತಹ ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಆ ಬಳಿಕ ಸಾಕಷ್ಟು ಪ್ರಕರಣ ದಾಖಲಾಗಿದೆ. ಸುಮಾರು ಮಂಗಳೂರು ನಗರದಲ್ಲೇ 45 ಪ್ರಕರಣ ದಾಖಲಾಗಿದೆ. ಆ ಬಳಿಕ ಸ್ವಲ್ಪ ಇಂತಹ ಪೋಸ್ಟ್ಗಳು ನಿಂತಿತ್ತು. ಈಗ ಮತ್ತೆ ಈ ಹತ್ಯೆ ಆದ ಬಳಿಕ, ರಹಿಮಾನ್ರ ಹತ್ಯೆ ಆದ ಬಳಿಕ ಈಗ ಮತ್ತೆ ಈ ರೀತಿಯಾದಂಥ ಪೋಸ್ಟ್ಗಳು ಆರಂಭ ಆಗಿರುವಂಥದ್ದು. SDPI ಕಾರ್ಯಕರ್ತ SDPI ಮುಖಂಡ ಅಶ್ರಫ್ ಕಲಾಯ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಕುಂಬ್ಡೇಲ್ನನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಈಗ ಪೋಸ್ಟ್ಗಳಾಗಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಇದೇ ಕುಂಬ್ಡೇಲ್ನ ವಿರುದ್ಧ ಈ ರೀತಿಯಾದಂಥ ಟಾರ್ಗೆಟ್ ಮಾಡುವಂಥ ಒಂದು ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಆ ಬಳಿಕ ಅದು ನಿಂತಿತ್ತು. ಈಗ ಇವತ್ತು ಮತ್ತೆ ಆರಂಭಗೊಂಡಿದೆ. ಟೀಮ್ ಟಾರ್ಗೆಟ್, ಟೀಮ್ ಬಾಯ್ಸ್ ಟಾರ್ಗೆಟ್ ಬಾಯ್ಸ್ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ರೀತಿಯಾದಂಥ ಟಾರ್ಗೆಟ್ ಮಾಡುವಂಥ ಪೋಸ್ಟ್ಗಳನ್ನು ಹಾಕಲಾಗಿದೆ. ಪೊಲೀಸರು ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಪೋಸ್ಟ್ಗಳಾದಂಥ ಸಂದರ್ಭದಲ್ಲಿ ಗಮನಿಸ್ತಾ ಇರ್ತಾರೆ. ಆದರೆ ಇಂಥ ಪೋಸ್ಟ್ಗಳನ್ನು ವಿದೇಶದಲ್ಲಿ ಇದ್ದುಕೊಂಡು ಇದ್ದವರೇ ಮಾಡುವಂಥದ್ದು ಈಗ ಸಾಕಷ್ಟು ಪ್ರಕರಣಗಳಲ್ಲಿ ಬೆಳಕಿಗೆ ಬಂದಿದೆ. ಅವರ ಮೇಲೆ FIRಗಳು ದಾಖಲಾಗಿದೆ. ಆದರೆ ಅವರನ್ನು ಬಂಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ವಿದೇಶದಲ್ಲಿ ಇರ್ತಾರೆ. ಇದು ಅದರ ಮುಂದುವರಿದ ಭಾಗ ಅಂತ ಅನಿಸುತ್ತೆ. ವಿದೇಶದಲ್ಲಿ ಕೂತ್ಕೊಂಡು ಈ ರೀತಿಯಾದಂಥ ಟಾರ್ಗೆಟ್ ಮಾಡುವಂಥ, ಬೆದರಿಕೆ ಹಾಕುವಂಥ ಪೋಸ್ಟ್ಗಳು ಮಾಡ್ತಾ ಇರುವಂಥದ್ದು. ಈಗ ಇದು ಇದೇ ರೀತಿಯಾಗಿ ಭರತ್ ಕುಂಬ್ಡೇಲ್ನ ಮೇಲೆ ಟಾರ್ಗೆಟ್ ಮಾಡಿ ಅವರನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಬಜರಂಗ ದಳದ ಮುಖಂಡ ಜೊತೆಗೆ SDPI ಮುಖಂಡ ಅಶ್ರಫ್ ಕಲಾಯನ್ನು ಹತ್ಯೆ ಮಾಡಿದಂಥ ಪ್ರಮುಖ ಆರೋಪಿ ಭರತ್ ಕುಂಬ್ಡೇಲ್, ಈಗ ಆತನ ಮೇಲೂ ಈ ರೀತಿಯಾದಂಥ ಟಾರ್ಗೆಟ್ ಮಾಡಿರುವಂಥ ಒಂದು ಪೋಸ್ಟ್ ಹಾಕಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.